ನಮಸ್ತೆ. ಅನ್ಶು ಅಶೋಕ್ ಹೆಗಡೆ. ಮಿಸ್ಟರ್ ಹೆಗ್ಡೆ, ಈಗ ಒಂದು ರಿಲೇಶನ್ಶಿಪ್ಪಲ್ಲಿ ತುಂಬ ಬುಲ್ಲಿಂಗ್ ಆದರೆ ಅಂದರೆ ಈ ಒಂಥರ ಹಂಗ್ಸೋದು, ಆಮೇಲೆ ತುಂಬ ಬೆದರಿಸೋದು, ಕಿರುಕುಳ ಕೊಡೋದು. So that is bullying. Whether it can be anyone, whether husband is doing or wife is doing. So too much of bullying in a relationship actually spoils the thing, and in fact adu healthy ಆಗೇ ಇರಲ್ಲ. There is 100% chances that if there is no patience or in the person who's getting bullied, will leave the person and go. So ನಿಮ್ಮ ಅನಿಸಿಕೆ ಇಷ್ಟ ಏನು ಗೊತ್ತಾಗದ, ಈ ಹಂಗ್ಸೋದಿರುತ್ತಲ್ಲ, ಈಗ ನಾನು ಹಂಗ್ಸಿದ್ರೆ ನಿನ್ನನ್ನು ಅದು ಇದು ಅಂತಂದ್ರೆ ಅದು ನಿನ್ನ ಮನಸ್ಸಿಗೆ ನೋವಾಗ್ತು. ಒಂದ್ಸರಿ ತಡ್ಕತ್ತೆ, 2 ಸರಿ ತಡ್ಕತ್ತೆ, ಹೋಗ್ಲಿ ಅಂತ ಪದೇ ಪದೇ ಅದೇ ರಿಪೀಟ್ ಆಗ್ತಾ ಹೋದಾಗ ನಿನ್ನ ಮನಸ್ಸಿನಲ್ಲೂ ಎಲ್ಲೋ ಒಂದು ಕಡೆ ನನ್ನ ಮೇಲೆ ಒಂದು ತಿರಸ್ಕಾರದ ಭಾವನೆ ಆಗಲಿ ಅಥವಾ ದ್ವೇಷದ ಭಾವನೆ ಆಗಲಿ, ಅಯ್ಯೋ ಒಂಥರ ಈ ವ್ಯಕ್ತಿನೇ ಇಷ್ಟು ಅನ್ನೋ ಥರ ಬಂದ್ಬಿಡುತ್ತೆ. ಗಂಡ ಹೆಂಡತಿಯಲ್ಲಿ ಯಾವತ್ತೂ ಏನು ಅಂತಂದರೆ ದಿನನಿತ್ಯ ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಆ ಪ್ರೀತಿಯ ಜೀವನ ಬರೋವು. ಹಾಗಿದ್ದಾಗಲೇ ಕೊನೆ ತನಕನೂ ಒಂದು ಜೊತೆಯಲ್ಲಿದ್ದು ಆ ಪ್ರೀತಿಯಿಂದ ಇರ್ಲಕ್ಕು. ಈ ಏನೋ ಇನ್ನು ಸಣ್ಣ ಪುಟ್ಟ ಇದು ತಮಾಷೆ ಗಿಮಾಷೆ ಎಲ್ಲ ಓಕೆ, ಅದೆಲ್ಲ ಇರೋ. ಬಟ್ ಈ ಆಮೇಲೆ ಇದು ಬೆದರಿಸೋದು, ಎಂಥರು ಸಣ್ಣ ಪುಟ್ಟ ಕಿರುಕುಳ ಕೊಡ್ತಾನೇ ಇರೋದು ತಿಳಿತ, ಅದೆಲ್ಲ ತುಂಬ ತಪ್ಪು. ನಾನು ಹೇಳೋದು ಏನು ಗೊತ್ತಾ, ಇದು ಯಾರು ಬೇರೆಯವ್ರದ್ದು ಜೀವನ ಅಲ್ಲದತ್ತ, ಇದು ಆ ಗಂಡ ಹೆಂಡತಿ ಅವ್ರ ಜೀವನ ಅಂದರೆ ಅದು ತಮ್ಮ ಜೀವನ, ನಮ್ಮ ಜೀವನ ಆಗಿದೆ. ಅದನ್ನ ಯಾಕೆ ಹಾಳು ಮಾಡ್ಕೋತೀರಿ ಅಂತ ನಾನು. Bullying in a relationship is always one of the reason where the marriages don't stay for longer time and people get apart. And one thing is, when you're doing it, the other person ಅವ್ರದ್ದು moral down ಆಗುತ್ತೆ, ಅವ್ರ confidence level, in fact we have told it earlier also, the confidence level goes down. ಆಮೇಲೆ ತುಂಬ ಟಾರ್ಚರ್ ಕೊಟ್ಟಾಗ ಏನಾಗುತ್ತೆ, bullying is nothing but a torture itself in a way. ಏನಾದರೂ ಇದೆಯಾ? ಏನು ಅಂತಂದ್ರೆ, ಈ ಅವತ್ತಿನ ಈಗ ನನ್ನ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಟೈಮ್ನಲ್ಲಿ ಬೇರೆ ಇತ್ತು. ಇವು ಏನೇ ಹೆದರಿಸ್ಲಿ ಬೆದರಿಸ್ಲಿ ಹಂಗಿಸ್ಲಿ ಪತಿಯೇ ಪರಮೇಶ್ವರ ಹೊಂದ್ಕೊಂಡು ಹೋಗ್ತಿದ್ದ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಅದು ಅವತ್ತೂ ಸರಿಯಲ್ಲ, ಇವತ್ತು ಸರಿಯಲ್ಲ. ಮನುಷ್ಯರು ಮನುಷ್ಯನನ್ನ ಪ್ರೀತಿಸವು, ಗಂಡ ಹೆಂಡತಿನ ಪ್ರೀತಿಸವು, ಹೆಂಡತಿ ಗಂಡನ ಪ್ರೀತಿಸವು. ಏನೋ ಒಂಥರ ಟಾರ್ಚರ್ ಕೊಟ್ಟಾಗ ಅದರಲ್ಲಿ ಸಿಗೋ ಏನೋ ಒಂದಷ್ಟು ಸಿಗುತ್ತಲ್ಲ ಅನ್ನೋ ಖುಷಿ, ಅದು ಮಾನಸಿಕವಾಗಿ ತುಲನೆ ಹೊಂದಿರುವಂತ ವ್ಯಕ್ತಿದಲ್ಲ. See, I don't say it is always from the male side. It is from the female side also. Sometimes they feel they are very superior. Aur ilde illa, whatever I say is right, whatever you say is wrong. So ಆ ಟೈಮಲ್ಲಿ ನೀನು ಏನೇ ಮಾಡಿದ್ರು ನೀನು ತಪ್ಪೇ ಮಾಡೋದು, ನಿನ್ನ ಕೈಲಿ ಏನೂ ಆಗೋದೇ ಇಲ್ಲ. ಸಿ ವೆನ್ ಯು ಟ್ರೈ ಟು ಅದನ್ನ ಏನಂತಾರೆ, ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತೀರಾ, ಅಥವಾ ನೀನು ಡಾಮಿನೇಟ್ ಅಂತ ಅಂದ್ಕೊಳ್ಳೋ ಒಂದು ಏನು ಗೊತ್ತಾ, ಒಂದು ಸರಿ ಮತ್ತೊಂದು ಸರಿ ಹಿಂದೆ ಹೋದಾಗ, ಹಿಂದೆ ಏನಿತ್ತು ಅಂತಂದರೆ ಮನೆಯಲ್ಲಿ ಗಂಡಸರು ದುಡಿಯೋರು, ಹೆಂಗಸರು ಬರೀ ಅಡುಗೆ ಕೆಲಸ ಮಾಡು, ಕೊಟ್ಟಿಗೆ ಚಾಕ್ರಿ ಮಾಡು, ಪಾತ್ರೆ ತೊಳಿ, ಅವ್ರದ್ದು ಅಷ್ಟನ್ನೇ, ಅಪ್ಪನ ಮನೆಗೆ ಹೋಗು ಬಾ, ಮಕ್ಕಳು ಹೇರು, ಇಷ್ಟೇ ಇತ್ತು. ಅವರಿಗೆ ಯಾವುದೇ ರೀತಿಯಿಂದ ಆರ್ಥಿಕವಾದಂಥ ಒಂದು ಸ್ವಾತಂತ್ರ್ಯ ಇರಲಿಲ್ಲ ಅವಾಗ. ಈಗೇನು ಅಂತಂದರೆ ಗಂಡಿನಷ್ಟೇ ಹೆಣ್ಣು ಕೂಡ ಆರ್ಥಿಕವಾಗಿ ಸ್ವಾತಂತ್ರ್ಯ ಹೊಂದಿರೋದ್ರಿಂದ ಆವತ್ತು ಹೆಂಗೋ ನಡೆದು ಹೋಯ್ತು. ಇವತ್ತು ಗಂಡ ಆದವನು ಹೆಂಡತಿ ಮೇಲೆ ದಬ್ಬಾಳಿಕೆ ಮಾಡ್ತೀನಿ, ಕಿರುಕುಳ ಕೊಡ್ತೀನಿ, ಮಾನಸಿಕ ಹಿಂಸೆ ಕೊಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತಂದ್ರೆ ನಡೆಯಲ್ಲ.
ಅದು ನಡೆಯಲ್ಲ ಅನ್ನೋದಕ್ಕಿಂತಲೂ ಆ ಥರ ಮಾಡಲೇಬಾರದು. ಹೌದು. ಡಾಮಿನೆಂಟ್ ಯಾವುದೇ ವ್ಯಕ್ತಿ, ಗಂಡ ಹೆಂಡತಿ ಅಂತಲ್ಲ, ಎಲ್ಲ ಇದರಲ್ಲೂ ಬಂತು, ಡಾಮಿನೇಟ್ ಮಾಡಲ್ಲ. Yeah, see, that goes, domination in any kind of a thing is not right, but here the question is of bullying your partner, unnecessary poking them for things they are not responsible also. ಸುಮ್ಮನೆ ಏನೋ ಒಂದು ತಗೊಂಡು ಕೆಣ್ಕೋದು, ಅದರಲ್ಲಿ ಅವ್ರಿಗೆ ವೆದರ್ ಇಟ್ ಇಸ್ ಫಿಸಿಕಲ್ ಆರ್ ವೆದರ್ ಇಟ್ ಇಸ್ ಮೆಂಟಲ್, bullying is bullying. Okay, you go and hit them, or you go and talk something nuisance which will go and hurt. Adu, it's both the things are not right. So according to us, it should never happen in any kind of a relationship, especially when it is a companionship in partner. You are partner to each other for everything. So bullying is not healthy, bullying is not required, whether it is for anybody around you. You should not do it in your relationship, in fact to others also. So ನಿಮ್ಮ ಅನಿಸಿಕೆ ಇದರಲ್ಲಿ ಏನೋ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಹೇಳಿ. ನಮಸ್ತೆ.